ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಲುಗದಿರುವಲವೇ ಹೊಂಬಿಸಿಲಳು. ಎಪಿಸೋಡ್ 10. ರಾಜ್ಕುಮಾರ ಅಲ್ಲದೆ ಇದ್ರೂ ಸೈನಿಕ ಸಿಗ್ಲಿ ಸಾಕು, ನೆಮ್ಮದಿಯಾಗಿ ಸಂಸಾರ ಮಾಡ್ತೀನಿ. ಅವನನ್ನು ಸದಾ ಕಾಯ್ತಾನೆ, ನಿಂತರ ಬಿಟ್ಟೋಗಲ್ಲ. ಇಷ್ಟಕ್ಕೂ ರಾಜ್ಕುಮಾರನೂ ಸೇವಕನೋ? ಯಾರೋ ಒಬ್ರು ಸಿಕ್ಕರು. ನಿನ್ನಂಥ ನಿಯತ್ತಿಲ್ಲದ ಗುಳ್ಳೆ ನರಿಗಳಂಥ ಮನುಷ್ಯರು ಸಿಗದಿದ್ರೆ ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ. ತನ್ನ ಕೋಪವೆಲ್ಲ ಹೊರಹಾಕಿ ಮುಂದೆ ಹೋದಳು ಕಿರಣ. ಮತ್ತೆ ಅವ ಮಾತನಾಡುವ ಮೊದಲೇ ಕೂಗಿದ್ದಳು ಖುಷಿ. ಹಿಮು, ತುಂಬ ನೋವಾಗ್ತಿದೆ, ನರಳುತ್ತಿರುವಂತೆ ಹೇಳಿದವಳ ಧ್ವನಿಗೆ ಮತ್ತೆ ಅತ್ತ ನೋಡಿದ. ಅಯ್ಯೋ ಮೇಡಮ್, ಪೆಟ್ಟಾಯ್ತಾ? ಅಲ್ಲಿಯೇ ನಿಂತವ ಕೇಳಿದ್ದ ಸೂರ್ಯ. ದ್ವೇಷದ ಕಿಡಿ ಹೊತ್ತು ನೋಡಿದ ಕಂಗಳನ್ನು ಯಾರೂ ಗಮನಿಸಲಿಲ್ಲ. ಬದಲಾಗಿ ಆಕೆಯ ನಾಟಕದ ಕರೆಗೆ ಕಿವಿಯಾಗಿದ್ದರು. ಇಲ್ಲ, ಪರವಾಗಿಲ್ಲ ಎಂದಳು ಕೂತಲ್ಲೇ ಪಾಪದವಳಂತೆ. ಆಕೆಯ ಮಾತಿಗೆ ಅಲ್ಲಿ ನಿಲ್ಲದೆ ದಾಪುಗಾಲು ಹಾಕುತ್ತಾ ಕಿರಣ ಬಳಿ ಬಂದ. ನೀವು ಹೀಗೆ ನಡ್ಕೊಂಡಿದ್ದು ಸರಿಯಿಲ್ಲ. ಒಂದು ಹೆಣ್ಣಿಗೆ ಅವ್ರು ಏನೋ ತಪ್ಪು ಮಾಡಿದ್ದಾರೆ, ಅದು ನಿಮಗೆ ನೋವಾಗ್ತಿದೆ ಸಹ. ಹಾಗಂತ ಆ ಹುಡುಗಿ ಕ್ಷಮೆ ಕೇಳಲು ಬಂದಾಗ ಹಾಗೆ ತಳ್ಳೋದು ಎಷ್ಟು ಸರಿ? ಅವಳಿಂದೆಯೇ ಹೋಗಿ ಕೇಳಿದ್ದ ಸೂರ್ಯ. ನೋಡಿ ಸೂರ್ಯ, ನಿಮಗೆ ವಿಷಯ ತಿಳಿದೇ ಮಾತಾಡಬೇಡಿ. ನನ್ನ ನೋವು ನನಗಷ್ಟೇ ಗೊತ್ತು. ಇಷ್ಟಕ್ಕೂ ಅದನ್ನೆಲ್ಲ ನಿಮ್ಮ ಬಳಿ ಹೇಳ್ಕೊಳ್ಳೋ ಅಗತ್ಯವಿಲ್ಲ. ಆ ಮನೆಯಲ್ಲಿ ಗಂಡಸರೆಲ್ಲ ಒಂದೇ ರೀತಿ ಯೋಚಿಸ್ತಾರೆ. ಅಲ್ಲಿ ಅವ್ರಿಗೆ ಮಾತ್ರ ಬೆಲೆ. ನೀವು ಅಲ್ಲಿರುವವರೇ ಅಲ್ವಾ, ನಿಮಗೂ ಅವರೇ ಸರಿ ಅನಿಸುತ್ತೆ. ಆದರೆ ನನಗಲ್ಲ. ಯಾರದ್ದೋ ಕುಟುಂಬದ ವಿಷಯಕ್ಕೆ ಮೂಗು ತೂರಿಸೋ ಅವಶ್ಯಕತೆ ಇಲ್ಲ. ಇನ್ನೂ ಇಳಿಯದ ಕೋಪದಲ್ಲಿ ಹೇಳಿಬಿಟ್ಲು ಕಿರಣ. ಎಲ್ಲವನ್ನು ನಿಮ್ಮ ಮೂಗಿನ ನೇರಕ್ಕೆ ನೋಡಬೇಡಿ. ಅವಳ ಮಾತು ತಪ್ಪೆಂದು ಹೇಳುತ್ತಿದ್ದವನನ್ನು ಸೂರ್ಯ ಹಿಂದೆ ಕೂಗಿದ್ದ ವೇದಾಂತ್. ಅವನತ್ತ ಸೂರ್ಯ ತಿರುಗಿದ್ದರೆ ಅಲ್ಲಿಂದ ನಿಲ್ಲದೆ ಹೊರಟು ಬಿಟ್ಟಳು ಕಿರಣ. ಸೂರ್ಯ ಪ್ಲೀಸ್, ಅವಳ ಬಗ್ಗೆ ಗೊತ್ತಿಲ್ಲದೆ ಏನೂ ಮಾತಾಡಬೇಡ. ಹಿಂದಿರುಗಿ ಹೊಳೆಯ ಬಳಿ ಹೋಗಿ ಕುಳಿತ ವೇದಾಂತ್ ಮಾತು ಶುರು ಮಾಡಿದ್ದ. ಆದರೂ ಅವ್ರು ಆ ರೀತಿ ಮಾಡಬಾರ್ದಿತ್ತು. ಹೆಂಗರುಳು ಅವನದು. ಯಾರಿಗೆ ನೋವಾದರೂ ಸಹಿಸ, ಶತ್ರುಗಳಿಗೂ ಒಳ್ಳೆಯದೇ ಬಯಸುವ ದೊಡ್ಡ ಗುಣ ಅವನದು. ಅವ್ರು ಮಾಡಿರೋದಕ್ಕೆ ಕಿರಣ ಸುಮ್ಮನೆ ಇರೋದು ಪುಣ್ಯ ಎಂದವ ನಡೆದ ಅಷ್ಟೂ ಘಟನೆ ವಿವರಿಸಿ, ಇವಾಗ ಹೇಳು, ಅವಳು ಮಾಡಿದ ತಪ್ಪಾ? ಸಂದರ್ಭ ಏನೇ ಇರಲಿ, ಅವರಿಬ್ಬರು ಒಂದು ಹೆಣ್ಣಿಗೆ ಇಷ್ಟೊಂದು ದ್ರೋಹ ಮಾಡಿರುವಾಗ ಅವಳ ಕೋಪ ಸಹಜವೇ. ವೇದಾಂತ್ ಮಾತಿಗೆ ಅವಳ ನಿಲುವುಗಳ ಬಗ್ಗೆ ಹೆಮ್ಮೆ ಎನಿಸಿತು ಅವನಿಗೆ. ಆಗ ತನ್ನ ತಂಗಿಯರೆನಿಸಿಕೊಂಡವರು ಕಣ್ಮುಂದೆ ಬಂದು ಹೋದರು. ಉಸಿರು ಸಿಕ್ಕಿಕೊಂಡಂತಾಯಿತು ಅವನಿಗೆ. ದೊಡ್ಡಮ್ಮ ಕಿರಣ ಹೊಳೆ ಹತ್ರ ಹೋಗಿದ್ದಾಳೆ ಅಂತ ಯಾರ ಬಳಿಯೋ ಹೇಳ್ತಿದ್ರು. ಇವರು ಇಲ್ಲಿಗೆ ಬಂದದ್ದು ಅಮ್ಮ ಹೇಳಿದರು. ಅದಕ್ಕೆ ಓಡ್ ಬಂದೆ ನಾನು. ಖಂಡಿತ ಇವರು ಅವಳಿಗೆ ನೋವಾಗುವಂತೆ ಏನಾದರೂ ಮಾತಾಡ್ತಾರೆ ಅಂತ. ನಮ್ಮ ಅಮ್ಮನಿಗೆ ಕಿರಣಗಿಂತ ತಮ್ಮ ಮಕ್ಕಳು ಹೆಚ್ಚಿನ ಆಸ್ತಿವಂತರಿಗೆ ಸಿಗಬೇಕು ಅನ್ನೋ ದುರಾಸೆ. ಅಲ್ಲದೆ ವಿಷ್ಣು ಮಾವ ದೊಡ್ಡಮ್ಮನನ್ನು ನೋಡ್ಕೊಳ್ಳೋ ರೀತಿ ನಮ್ಮ ಅಮ್ಮನನ್ನು ನಮ್ಮ ಮಾವನವರು ನೋಡ್ಕೊಳ್ಳೋಲ್ಲ. ಅದಕ್ಕೆ ಇಲ್ಲದ ಕೆಲವು ವಿಷಯಗಳಿಂದ, ಇವರ ಷಡ್ಯಂತ್ರದಿಂದಲೇ ಎಲ್ಲರೂ ದೂರ ಆದದ್ದು. ತನಗೆ ತಿಳಿದಷ್ಟು ಹೇಳಿದ ವೇದಾಂತ್ ನೋವುಪಟ್ಟ. ಅಂದರೆ ನೀನು ಒಂಥರ ನನ್ನ ಹಾಗೆ ಅನ್ನು. ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದಂತೆ ಇದ್ಬಿಡೋದು. ಒಂದು ರೀತಿಯಲ್ಲಿ ಹೇಳಿದ ಸೂರ್ಯನ ಮಾತಿಗೆ ತಲೆಯಾಡಿಸಿದ ವೇದಾಂತ್. ಕಿರಣ, ತಗೋ ಕಾಫಿ. ಅಮ್ಮನ ಮಾತಿಗೆ ಬೇರೊಂದು ಮಾತಿಲ್ಲದೆ ಕಾಫಿಯೊಂದಿಗೆ ಮನೆಯ ಹಿಂದಕ್ಕೆ ನಡೆದ್ಲು. ಯಾಕೆ ಯಾರೂ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಲ್ಲ? ಎಲ್ರ ಕಣ್ಗೂ ನಾನೇಕೆ ತಪ್ಪಾಗಿ ಕಾಣ್ತೀನಿ? ಯೋಚಿಸುತ್ತಲೇ ಒಂದೊಂದೇ ಗುಟುಕು ಕಾಫಿ ಹೀರಿದವಳಿಗೆ ಎಷ್ಟೋ ಸಮಾಧಾನ. ನಾನು ಪ್ರಯತ್ನ ಮಾಡ್ತಾನೇ ಇದ್ದೀನಿ ಅವನ ಎಲ್ಲ ನೆನಪಿಂದ ಆಚೆ ಬರಬೇಕು ಅಂತ. ಆದರೆ ಪದೇ ಪದೇ ನನ್ನ ಕಣ್ಣೆದುರೇ ಬಂದು ನನ್ನ ದ್ವೇಷದ ಜ್ವಾಲೆ ಯಾಕೆ ಹೆಚ್ಚು ಮಾಡ್ತಾರೆ? ಹಾಳಾದವಳು ಹೆಂಗೆ ನಾಟಕ ಮಾಡಿದ್ಲು ಅವನೆದುರು. ಕ್ಷಮಿಸು ಅಕ್ಕ ಅಂತ ಕೇಳೋಕ್ಕೆ ನಾಲ್ಗೆ ಆದರೂ ಹೇಗೆ ಬಂತು ಅವಳಿಗೆ? ಈ ಜನ್ಮದಲ್ಲಿ ಅವಳಿಗೆ ನನ್ನಿಂದ ಕ್ಷಮೆ ಸಿಗಲಾರದು. ಹೀಗೆ ಹೇಳಿಕೊಳ್ಳುತ್ತಿರುವಾಗಲೇ ಮಳೆಯ ಆಗಮನ. ಒಳಗೋಡಿ ಬಿಟ್ಟಳು ಕಿರಣ. ಮಳೆಯೆಂದರೆ ಅವಳಿಗೆ ಇಷ್ಟವಿಲ್ಲವೆಂದಲ್ಲ, ಆದರೆ ಮಳೆಯಲ್ಲಿ ನೆನೆದು ನನಗೆ ಮಳೆ ಇಷ್ಟ ಅಂತ ಹೇಳುವವಳು ಅಲ್ಲ. ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನುವುದು ಎಷ್ಟು ಮಜಾ ಗೊತ್ತಾ? ಗೆಳತಿ ಜಮುನಾ ಯಾವಾಗಲೂ ಹೇಳುತ್ತಿದ್ಲು. ಅವಾಗೆಲ್ಲ ತನ್ನದೇ ಮೊಂಡುವಾದ ಮಾಡುತ್ತಿದ್ಲು ಆಕೆ. ಒಳ್ಳೆಯ ಮಜಾ, ಮಳೆಯಲ್ಲಿ ನೆಂದು ಐಸ್ ಕ್ರೀಮ್ ತಿಂದು ಮತ್ತಷ್ಟು ಶೀತ ಆವರಿಸಿಕೊಳ್ಳುತ್ತಾ ಅಷ್ಟೇ. ಕಿರಣಳ ಮಾತಿಗೆ, ನೀನು ಈ ಜನ್ಮದಲ್ಲಿ ಬದಲಾಗೋಲ್ಲ ಕಿರಣ, ನೀನೋ ನಿನ್ನ ಆಲೋಚನೆಗಳೋ ಎನ್ನುತ್ತಿದ್ಲು. ಮಾರನೇ ದಿನ ಬೆಳಿಗ್ಗೆ ಬಸ್ ಇಳಿದು ನಡೆದೇ ಹೋಗುತ್ತಿದ್ದಳು ಕಿರಣ. ಇಂದು ಆಕೆ ಒಬ್ಬಳೇ ಬಸ್ಗೆ ಬಂದದ್ದು. ಸೂರ್ಯ ಪತ್ತೆಯೇ ಇಲ್ಲ. ಅದರ ಬಗ್ಗೆ ಆಕೆ ಗಮನ ಹರಿಸಲೂ ಇಲ್ಲ. ಸಮಯವಾಯ್ತೆಂದು ಹೆಜ್ಜೆಯ ವೇಗ ಹೆಚ್ಚು ಮಾಡಿದ್ಲು. ಸೂರ್ಯ ತನ್ನ ಬೈಕ್ನಲ್ಲಿ ಹೋಗುವಾಗ ಮಳೆ ಬಂದ ಕಾರಣ ಗುಂಡಿಗಳಲ್ಲಿ ಕೆಸರು ತುಂಬಿತ್ತು. ಕೆಸರಿನ ಕಡೆ ಗಮನ ಕೊಡದೆ ಫೋನ್ನಲ್ಲಿ ಮಾತಾಡ್ತಾ ಹೋಗ್ತಿದ್ದ ಸೂರ್ಯ ರೋಡ್ ಸೈಡ್ ಹೋಗುತ್ತಿದ್ದ ಕಿರಣಳಿಗೆ ಬೈಕ್ನಿಂದ ಸಿಡಿದ ಕೆಸರೆಲ್ಲ ಸೀರೆಗೆ ಚಿಮ್ಮಿತ್ತು. ಅವಳಿಗೆ ಗಳಿಗೆಯಲ್ಲೇ ಕೋಪ ಬಂದ್ಬಿಟ್ಟಿತ್ತು. ಒಂದು ಕ್ಷಣವೂ ಯೋಚಿಸದೆ ಪಕ್ಕದಲ್ಲಿದ್ದ ಅಂಗೈ ದಪ್ಪದ ಕಲ್ಲಿನಿಂದ ಗುರಿ ಇಟ್ಟು ಬೀಸಿದರೆ ಹಿಂದಿನ ಬ್ರೇಕ್ ಲೈಟ್ ಹೊಡೆದೇ ಹೋಗಿತ್ತು. ಗಾಡಿಗೆ ಏನೋ ಬಿದ್ದಂತಾಗಿ ತಕ್ಷಣವೇ ಗಾಡಿ ನಿಲ್ಲಿಸಿದ್ದ ಸೂರ್ಯ. ಇಳಿದು ಬಂದು ಗಾಡಿಯನ್ನು ನೋಡುತ್ತಿದ್ದವನ ಮುಂದೆಯೇ ಬಂದು ನಿಂತಳು ಕಿರಣ. ಹೆಲ್ಮೆಟ್ ತೆಗೆಯದೆ, ಅಯ್ಯಯ್ಯೋ ಹೋಗಿ ಹೋಗಿ ಇವ್ರ ಕೈಲಿ ಸಿಕ್ಕಾಕ್ಕೊಂಡೆ, ತಲೆ ಕೆರೆದುಕೊಳ್ಳುವ ಅಂತಾಯಿತು ಸೂರ್ಯನ್ಗೆ.
ಯಾಕೆ ಸರ್, ಗಾಡಿ ಮೇಲೆ ಕೂತ್ರೆ ಪಾದಚಾರಿಗಳು ಕಣ್ಣಿಗೆ ಬೀಳೋಲ್ವಾ? ಕಿರಣದಷ್ಟೇ ಚೂಪು ನೋಟ ಅವಳದು. ಅವನ ಕಣ್ಣು ಮಾತ್ರ ಕಾಣಿಸುತ್ತಿದ್ದದ್ದು. ಪರಿಣಾಮ, 1 ವಾರ ಬಸ್ನಲ್ಲಿ ಯಾಕೆ ನನ್ನ ಗಾಡಿಯೇ ತೆಗೆದುಕೊಂಡು ಹೋಗೆಂದು ಕೊಟ್ಟಿದ್ದ ವೇದಾಂತ್. ಇವಾಗ ನಿಧಾನವಾಗಿ ಗಮನಿಸಿದಾಗ ಅವಳಿಗೆ ಅರಿವಾಯಿತು, ಇದು ವೇದಾಂತ್ ಬೈಕ್ ಎಂದು. ನೀವು ಸೂರ್ಯನ? ಅನುಮಾನದಲ್ಲೇ ಕೇಳಿದ್ಲು. ಹೌದು ಕಿರಣ ಮೇಡಮ್, ನಾನು ನೋಡಲಿಲ್ಲ, ದಯವಿಟ್ಟು ಕ್ಷಮಿಸಿ, ವಿನಮ್ರವಾಗಿ ಕೇಳಿದವನ ಮಾತಿಗೆ ತಲೆಯಾಡಿಸಿ ಮುಂದೆ ಹೋದ್ಲು. ಕಿರಣ ಮೇಡಮ್, ಮತ್ತೆ ಕೂಗಿದ. ಅವನ ಕೂಗಿಗೆ ತಿರುಗಿದವಳಿಗೆ ಮತ್ತೊಂದು ಕ್ಷಮೆ, ದಯವಿಟ್ಟು ವಿಷಯ ತಿಳಿಯದೆ ನಿಮಗೆ ಬೈದಿದ್ದಕ್ಕೆ ಕ್ಷಮಿಸಿ. ಈ ಬಾರಿ ಅವನ ಚಂದದ ಮುಗುಳ್ನಗೆ. ಅವನ ಕ್ಷಮೆಗೆ ಏನೊಂದು ಹೇಳದೆ ಹೋಗುತ್ತಿದ್ದವಳ ಬಳಿ ಗಾಡಿ ನಿಲ್ಲಿಸಿದ್ದ. ನಿಮ್ಮ ಸೀರೆ ಮೇಲೆ ಕೆಸರು ಚೆಲ್ಲಿದ್ದೀನಿ, ಅಲ್ಲಿವರೆಗೆ ನೀವು ನಡೆಯಲು ಕಷ್ಟ ಆಗಬಹುದು, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ಹೀಗೇ ಹೋಗ್ತೀನಿ, ಹೇಳಿದ ಅವಳ ಮಾತಿಗೆ ಮತ್ತೆ ಅವ ಮಾತನಾಡಲಿಲ್ಲ. ಸುಮ್ಮನೆ ಹೋಗಿಬಿಟ್ಟ. ಅರಿವಾಯಿತು ಆಗಲೇ ಅವಳ ವ್ಯಕ್ತಿತ್ವದ ಬಗ್ಗೆ ಅವನಿಗೆ. ನಿಮ್ಮ ಬುಕ್ ಕಾಮರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವರ ಟೇಬಲ್ ಆಗಲೇ ಸಿದ್ಧವಾಗಿದ್ದವು. ಅವಳ ಟೇಬಲ್ನಲ್ಲಿ ಕುಳಿತು ಸೀರೆ ಮೇಲಿನ ಕೆಸರು ತೊಳೆದುಕೊಂಡು ಬಂದು ನೀರು ಕುಡಿಯುತ್ತಿದ್ದವಳ ಮುಂದೆ ಹಿಡಿದ. ಥ್ಯಾಂಕ್ಸ್ ಎಂದವಳು ಅವನ ಮುಖವನ್ನೂ ನೋಡದೆ ಬುಕ್ ಓಪನ್ ಮಾಡಿ ಕುಳಿತಳು. ಕಾಮರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದದ್ದು ಸದ್ಯಕ್ಕೆ ಇನ್ನೂ 4 ಬಂದದ್ದು. ಮಿಕ್ಕವರು ಬೇರೆ ಬೇರೆ ಕಾಲೇಜ್ನಲ್ಲಿ ವರ್ಕ್ ಮಾಡುವುದರಿಂದ ಆಗಾಗ ಬಂದು ಹೋಗ್ತಾ ಇರ್ತಾರೆ. ಇಲ್ಲಿ ಸೂರ್ಯ ಕಿರಣ ಯಾರು? ನಿಮ್ಮನ್ನ HOD ತಿಪ್ಪೇಸ್ವಾಮಿ ಕರೀತಾ ಇದ್ದಾರೆ, ಹೋಗ್ಬೇಕಂತೆ. ಪ್ರಿನ್ಸಿಪಾಲ್ ರೂಮ್ನಲ್ಲಿದ್ದಾರೆ. ಒಟ್ಟಿಗೆ ಕೂಗಿ ಹೇಳಿ ಹೋದರು ನಾಗೇಂದ್ರ. ಇಬ್ಬರು ಒಂದೇ ಬಾರಿ ಎದ್ದು ಬಂದರು. ಕಿರಣ, ನನ್ನಿಂದ ತಪ್ಪಾಗಿದೆ, ಅದಕ್ಕೆ ಸಾರಿ ಸಹ ಕೇಳಿದ್ದೀನಿ. ಮತ್ತೆ ಯಾಕೆ ನೀವು ಕೋಪ ಮಾಡ್ಕೊಂಡೇ ಇದ್ದೀರಾ? ನೀವು ನಗದೇ ಇದ್ರೂ ಮಾತನಾಡಬಹುದಲ್ಲ. ಅವ ಹೇಳುವಷ್ಟರಲ್ಲಿ 1 ಫ್ಲೋರ್ ಸ್ಟೆಪ್ಸ್ ಇಳಿದಿದ್ರು. ಪ್ರಿನ್ಸಿ ಕೊಠಡಿ ಸಹ ತಲುಪಿದ್ರು. ಸರ್ ಎನ್ನುವ ಮೊದಲೇ ಒಳಗೆ ಬನ್ನಿ ಎಂದಿದ್ರು ಇಬ್ಬರು. ಕಿರಣ, ಇವರು ಸೂರ್ಯ ಅಂತ, ಹೊಸದಾಗಿ ಜಾಯಿನ್ ಆಗಿದ್ದಾರೆ. ನೀವಿಬ್ಬರು ಅಕೌಂಟ್ಸ್ನ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತ ಗೊತ್ತಲ್ವಾ? ಸೊ ನೀವಿಬ್ಬರು ಡಿಗ್ರಿ ಮತ್ತು PU ಕ್ಲಾಸ್ಗಳನ್ನು ಹ್ಯಾಂಡಲ್ ಮಾಡಬೇಕು. ನೀವಿಬ್ಬರು ಡಿಸ್ಕಸ್ ಮಾಡಿಕೊಂಡು ಕ್ಲಾಸ್ನ ಡಿವೈಡ್ ಮಾಡ್ಕೊಳ್ಳಿ. ಕಾರಣ ಯಾಕೆ ನಿಮಗೆ ಬಿಡ್ತಾ ಇದ್ದೀವಿ ಅಂದರೆ, ಹೊಸದಾಗಿ ಜಾಯಿನ್ ಆಗಿರುವ ಕಾರಣ ಒಂದು, ಮತ್ತು ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಜಾಬ್ ರಿಸೈನ್ ಮಾಡಿದರೂ ತೊಂದರೆ ಆಗೋಲ್ಲ ಅನ್ನುವ ಕಾರಣ ಮತ್ತೊಂದು. ಸುದೀರ್ಘವಾಗಿ ಹೇಳಿದ HOD ಮಾತನ್ನೇ ಅನುಮೋದಿಸಿದರು ಪ್ರಿನ್ಸಿಪಾಲ್. ಇದು ನಿಮ್ಮ ಟೈಮ್ ಟೇಬಲ್ ಅವರಿಗೆ ನೀಡಿದರು. ಥ್ಯಾಂಕ್ ಯು ಸರ್, ನಾವು ಹ್ಯಾಂಡಲ್ ಮಾಡ್ತೀವಿ. ಹೇಳಿದ್ದು ಸೂರ್ಯನೇ. ಅವನ ಮಾತು ಒಪ್ಪಿಗೆ ಎಂಬಂತೆ ಕಷ್ಟದಲ್ಲೇ ನಕ್ಕಳು. ಅವರಿಗೆ ID ಕಾರ್ಡ್ ನೀಡಿ ಅವರಿಗೆಂದೇ ಮೀಸಲಾದ ಲಾಕರ್ನ ಕೀ ನೀಡಿ ಬೀಳ್ಕೊಟ್ಟರು. ಅಲ್ಲಿಂದ ಆಚೆ ಬಂದ ತಕ್ಷಣವೇ ಟೈಮ್ ಟೇಬಲ್ ನೋಡಿದ ಸೂರ್ಯ, ಹೋ ನೋ, ಫಸ್ಟ್ ಪೀರಿಯಡ್ ಡಿಗ್ರಿ ಮತ್ತು PUಗೆ ಇದೆ. ನೀನು ಯಾವ್ದು ತಗೋತೀಯಾ? ಅವಳ ಮುಂದೆ ನೀಡಿದ ಸೂರ್ಯ. ಮೊದಲೇ ಕಣ್ಣಲ್ಲೇ ಕೋಪ ಹೊರಹಾಕುವ ಹುಡುಗಿ, ಆಮೇಲೆ ನೀನೊಬ್ಬನೇ ಹೇಗೆ ಡಿಸೈಡ್ ಮಾಡಿದೆ ಅಂದರೆ ಹೇಗೆ ಎಂದು ಮುಂದಾಲೋಚನೆಯಲ್ಲಿ ನೀಡಿದ್ದ. ನಾನು ಸೆಕೆಂಡ್ ಇಯರ್ 3rd ಸೆಮ್ ತಗೋತೀನಿ, ನೀನು PUCಗೆ ತಗೋ. ಇನ್ನೂ ಅವಳ ದೃಷ್ಟಿ ಟೈಮ್ ಟೇಬಲ್ನಲ್ಲೇ ಇತ್ತು. ಸರಿ ಎಂದವ ಡಿಪಾರ್ಟ್ಮೆಂಟ್ ಕಡೆ ಹೆಜ್ಜೆ ಹಾಕಿದ. ಅವನ ಹಿಂದೆಯೇ ಹಿಂಬಾಲಿಸಿದಳು. ಒಳ ಹೋಗುವ ಮೊದಲು ಅವನಿಗೆ ಕರೆ ಬಂದ ಕಾರಣ ಅಲ್ಲಿಯೇ ನಿಂತ. ಹೆಲೋ, ಹಾಂ, ಸರಿ ಸರಿ, ಕಳಿಸ್ತೀನಿ, ಆಯಿತು. ತಿಂಗಳ ಒಳಗಾಗಿ ಕಳಿಸ್ತೀನಿ. ಸರಿ, ಆಯಿತು, ಇಡ್ತೀನಿ. ಹೀಗೆ ಅವನ ಮಾತು ಸಾಗಿತ್ತು. ಮಾತನಾಡಿದ್ದು 10 ನಿಮಿಷ. ಅವನ ಮುಖದಲ್ಲಿ ಬೇಸರದ ಹೊರತಾಗಿ ಮತ್ತೆ ಯಾವ ಭಾವವೂ ಇರಲಿಲ್ಲ. ಆ 10 ನಿಮಿಷ ಕರೆ ತುಂಡರಿಸಿದವ ತನ್ನ ಅದೇ ಚಂದದ ನಗು ಹೊತ್ತು ಒಳಗೆ ಬಂದ. ತನ್ನ ಕನ್ನಡಕ ಸರಿಪಡಿಸಿಕೊಂಡು ಅವನನ್ನು ನೋಡಿದವಳು ಮತ್ತೆ ಪುಸ್ತಕದಲ್ಲಿ ತನ್ನ ಮುಖ ಹುದುಗಿಸಿದಳು. ಕಿರಣ ಅಲ್ಲಿನ ಎಲ್ಲರೊಂದಿಗೂ ಆತ್ಮೀಯವಾಗಿ ಮಾತನಾಡಿದರೂ ಒಂದು ರೀತಿಯಲ್ಲಿ ಅಂತರ ಕಾಯ್ದುಕೊಂಡಿದ್ದಳು. ಕಿರಣ ಅವಳಿಗೆ ಇತ್ತೀಚೆಗೆ ಯಾರನ್ನೂ ನಂಬುವ ಮನಸ್ಸಿಲ್ಲ. ತನ್ನ ಕೆಲಸವೆಷ್ಟೋ ಅಷ್ಟನ್ನು ಮಾತ್ರ ನೋಡಿಕೊಂಡು ಹೋಗಬೇಕು ಅನ್ನುವ ಸೂತ್ರ ರೂಢಿಸಿಕೊಂಡಿದ್ದಳು ಅವಳಿಗವಳೇ. ಇಬ್ಬರು ಒಮ್ಮೆಲೆ ಕ್ಲಾಸು ಮುಗಿಸಿಕೊಂಡು ಬಂದದ್ದು. ಇಬ್ಬರಿಗೂ ಕಾಫಿ ಕುಡಿಯುವ ಮನಸ್ಸಾಗಿತ್ತು. ಇಬ್ಬರು ಹೊಸದಾಗಿ ಉಪನ್ಯಾಸಕ ವೃತ್ತಿಗೆ ಸೇರಿದ್ದ ಪರಿಣಾಮ ಮೊದಮೊದಲು ಕೊಂಚ ಅಡ್ಜಸ್ಟ್ ಆಗಲು ಕಷ್ಟವೇ. ಕಿರಣ ಮೇಡಮ್, ಕಾಫಿಗೆ ಬರ್ತೀರಾ? ಆತ್ಮೀಯವಾಗಿ ಕರೆದ ಸೂರ್ಯ. ಬೇರೆಯ ಸಮಯವಾಗಿದ್ದರೆ ಇಲ್ಲವೆನ್ನುತ್ತಿದ್ದಳೋ ಏನೋ, ಆದರೆ ಈ ಸಮಯ ಅವಳಿಗೆ ಕಾಫಿ ಅಗತ್ಯವಿತ್ತು. ತನ್ನ ಕನ್ನಡಕ ಸರಿಪಡಿಸಿಕೊಂಡು ಸೂರ್ಯನ ಜೊತೆಗೆ ಹೆಜ್ಜೆ ಹಾಕುತ್ತಿದ್ದವಳ ಮುಂದೆ ಪ್ರತ್ಯಕ್ಷವಾಗಿದ್ದರು ರಮಣ್. ಹಾಯ್ ರಮಣ್, ಮೊದಲು ಸೂರ್ಯನೇ ಮಾತನಾಡಿಸಿದ. ಹಾಯ್ ಸೂರ್ಯ, ಏನೋ ಬಂದಿನವೇ ಮೇಡಮ್ ಜೊತೆಗೆ ಕಾಫಿಗೆ ಹೊರಟೇ ಬಿಟ್ಟಾ, ಹೇಗೆ ಎಂದವ. ಹಾಯ್ ಮೇಡಮ್, ನಾನು ರಮಣ್, ನಿಮ್ಮದೇ ಡಿಪಾರ್ಟ್ಮೆಂಟ್, ಹಾಗೆ ಸೂರ್ಯನ ಗೆಳೆಯ. ಬ್ರೇಕಿಲ್ಲದ ಗಾಡಿಯಂತೆ ಮಾತನಾಡತೊಡಗಿದ ರಮಣ್. ಹಾಯ್ ಎಂದವಳು. ನೀವಿಬ್ಬರು ಮಾತನಾಡಿ, ನನಗೆ ಸ್ವಲ್ಪ ಕೆಲಸವಿದೆ ಎಂದು ವಾಪಸ್ ಹೋಗಿಯೇ ಬಿಟ್ಲು. ಇದ್ಯಾರೋ ಮಗ ವಿಚಿತ್ರವಾಗಿ ಹೋದ್ರು? ಅವಳು ಹೋದತ್ತಲೇ ನೋಡಿ ಕೇಳಿದ್ದ ರಮಣ್. ಅವ್ರು ವಿಚಿತ್ರ ಅಲ್ಲ, ನಾವು ಅವರನ್ನು ನೋಡ್ತಾ ಇರೋದು ವಿಚಿತ್ರ ಅಷ್ಟೇ. ಅವರನ್ನು ನಾವು ಯಾವ ರೀತಿ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸದ್ಯಕ್ಕೆ ಬಾ ಹೋಗೋಣ ಎಂದವ ಗೆಳೆಯನೊಂದಿಗೆ ಕಾಫಿಗೆ ನಡೆದಿದ್ದ. ಹೋಗುತ್ತಾ ಹಿಂದೆ ತಿರುಗಿ ನೋಡುವುದು ಮರೆಯಲಿಲ್ಲ. ಎಲ್ಲರಿಗಿಂತ ಈಕೆ ವಿಭಿನ್ನ. ಕೂಗಿ ಹೇಳಿದಂತಾಯಿತು ಮನಸ್ಸು. ಹೇಗೋ ಎನ್ನುವ ಮುಖಭಾವ ಹೊತ್ತು ಮುಂದೆ ತಿರುಗಿದ ಸೂರ್ಯ.
ಸೂರ್ಯ ಸರ್, ನಿಮಗಾಗಿ ಯಾರೋ ದೇವ್ ಎನ್ನುವವರು ಬಂದಿದ್ದಾರೆ. ಕ್ಯಾಂಟೀನ್ನಲ್ಲಿ ಕುಳಿತು ಕಾಫಿ ಹೀರುತ್ತಿದ್ದ ಸೂರ್ಯನಿಗೆ ಬುಲಾವು ತಂದಿದ್ದರು ನಾಗೇಂದ್ರ. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದಗಳು. ಕತೆ ಹೇಗೆ ಬರ್ತಿದೆ ಅಂತ ನಿಮ್ಮ ಪ್ರತಿಕ್ರಿಯೆಗಳನ್ನು ತಿಳಿಸಿ ಕಮೆಂಟ್ ಮೂಲಕ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಕತೆಗಳು ಕೇಳಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು.